welcome back to VS. So now we have just reached Durdle Door and unexpected there's a lot of crowd and it's just 8:30 ಇವಾಗ and ತುಂಬ ಅಂದರೆ ತುಂಬ crowd ಇದೆ and look at the view. Hi Vish. ಬೇಗ ಬೇಗ ಕೆಳಗಡೆ ಹೋಗೋಣ ಇಲ್ಲ ಅಂದ್ರೆ ಜನ ಜಾಸ್ತಿ ಆಗ್ಬಿಡ್ತಾರೆ. So be very careful when you come. ನೋಡ್ತಿದ್ರೆ ಅಲ್ವಾ ದಿಸ್ ಬ್ಯೂಟಿಫುಲ್ ಬ್ಯಾಕ್ ಡ್ರಾಪ್ ನನ್ನ ಹಿಂದೆ ವಿಚ್ ಇಸ್ ನಾಟ್ ಮ್ಯಾನ್ ಮೇಡ್, ಇಟ್ಸ್ ಅ ನೇಚರ್ ಮೇಡ್ ಒನ್ ಆ್ಯಂಡ್ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ ಸಮುದ್ರದ ಅಲೆಗಳು ಹೊಡೆದು ಈ ಶೇಪ್ ಎಷ್ಟು ಸುಂದರವಾಗಿ ನ್ಯಾಚುರಲ್ ಆಗಿ ಫಾರ್ಮ್ ಆಗಿದೆ ಆ್ಯಂಡ್ ಮ್ಯಾನ್ ಮೇಡ್ ಇರುತ್ತೆ ಬಟ್ ದಿಸ್ ಇಸ್ ವಾಟ್ ನೇಚರ್ ಹ್ಯಾಸ್ ಮೇಡ್ ಆ್ಯಂಡ್ ದಿಸ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಯು ಕೆಯಲ್ಲಿ ಸಮ್ಮರ್ ಟೈಮ್ ಬಂದರೆ ಸಾಕು, ಎಲ್ಲರೂ ಈ ಥರ ಪಿಕ್ನಿಕ್ ಸ್ಪಾಟ್ ಥರ ಬಂದು ಸಮುದ್ರದಲ್ಲಿ ಆಟ ಆಡಿಕೊಂಡು ನೈಸ್ ಪಿಕ್ನಿಕ್ ಟೈಮ್ ಥರ ಇರುತ್ತೆ ವಿಚ್ ಇಸ್ ಅಮೇಝಿಂಗ್. ಯು ಕೆ ಅಲ್ಲಿರೋ ಫ್ರೆಂಡ್ಸಿಗೆ ಶೇರ್ ಮಾಡಿ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಅ ಸ್ನ್ಯಾಕ್ಸ್. ಸೊ ಸ್ವಲ್ಪ ದಿಲ್ಲೇ ಚಿಲ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಬೀಚ್ ಇದೆ, ಸೊ ಅಲ್ಲಿ ಹೋಗೋಣ. ಸ್ವಲ್ಪ ಫೋಟೋಶೂಟ್ಸಲ್ಲೆಲ್ಲ ಮುಗಿಸ್ಕೊಂಡು ನೋಡಿದ್ರೆ ಸ್ವಲ್ಪ ಜನ ಸರ್ಫಿಂಗ್ ಮಾಡ್ತಿದ್ದಾರೆ ಆ್ಯಂಡ್ ಸ್ವಿಮ್ಮಿಂಗ್, ಬೋಟಿಂಗ್, ತುಂಬ ಆ್ಯಕ್ಟಿವಿಟೀಸ್. ಅಂದರೆ ಎಲ್ಲ ಐಟಮ್ಸ್ ಅವರೇ ತೊಗೊಬಂದಿದ್ದಾರೆ ಮನೆಯಿಂದ, ಸ್ವಿಮ್ವೇರ್ ಆಗಿರ್ಬೋದು ಆ್ಯಂಡ್ ಸ್ಕೂಬಾ ಡೈವಿಂಗ್ ಥರನೂ ಹೋಗ್ತಿದ್ದಾರೆ. ಯಪ್ಪ ಗುರು ಏನಿದೆ. ನಾವು ಜಸ್ಟ್ ಡರ್ಡಲ್ ಡೋರಿಂದ ಪಕ್ಕದಲ್ಲಿರೋ ಮಾನವರ್ ಬೀಚ್ ಹೋಗ್ತಿದ್ವಿ. ನಾವಿಲ್ಲಿ ಮೇಲೆ ಹತ್ತಿದ್ದಂಗೆ ಜನ ಎಲ್ಲ ಇವಾಗ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಯಪ್ಪ ಏನು ಕ್ರೌಡ್ ಇದೆ ಗುರು, ತಲೆ ಒಂಥರ ಆಗ್ತದೆ ಇಷ್ಟು ಜನ ನೋಡಿ. ಗುಡ್ ದ್ಯಾಟ್ ಬೇಗ ಬಂದರೆ ಚೂರು ಟೈಮ್ ಸಿಗುತ್ತೆ ಕಾಮಾಗಿ ನಿಮ್ಮ ಪಾರ್ಟ್ನರ್ ಜೊತೆ ಅಥವಾ ನಿಮ್ಮ ಫ್ಯಾಮ್ಲಿ ಯಾರೇ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ದೆನ್ ಲೆಟ್ಸ್ ಗೋ ಟು ಮಾನವರ್ ಬೀಚ್. ಇನ್ನೂ ಸಖತ್ತಾಗಿರುತ್ತೆ, ಬನ್ನಿ ಹೋಗೋಣ. And this is Manavar Beach. So Durdle ತುಂಬ ಕ್ರೌಡ್ ಇದೆ. ಯು ಕ್ಯಾನ್ ಕಮ್ ಹಿಯರ್ ಟು ಚಿಲ್. ಸಿಕ್ಕಾಪಟ್ಟೆ ಹೀಟ್ ಇದೆ, ಆಲ್ಮೋಸ್ಟ್ 29-30 ಡಿಗ್ರೀಸ್ ಇದೆ. ಇಸ್ ಈಕ್ವಲೆಂಟ್ ಟು 45 ಡಿಗ್ರೀಸ್. ಏನಕ್ಕೆ ಅಷ್ಟು ಹೀಟ್ ಇದೆ. ಅದು ಬೇರೆ ಈ ವಾರ ಪೂರ್ತಿ ಹೀಟ್ ವೇವ್ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವೆದರ್ ಎಷ್ಟು 36-37 ಎಲ್ಲ ತೋರಿಸ್ತಿದೆ ಯು ಕೆಲಿ. ಬಿ ಲೈಕ್ ವೆರಿ ವೆರಿ ವಾರ್ಮ್. ಒಂಚೂರು ಗಾಳಿ ಆಡ್ತಿಲ್ಲ, ಸಿಕ್ಕಾಪಟ್ಟೆ ಹೀಟ್ ಇದೆ. ಇಟ್ಸ್ ಲಿಟ್ರಲಿ ಅನ್ಬೇರಬಲ್. ಮಲ್ಪೆ ಬೀಚಲ್ಲಿ ಕುತ್ಕೊಂಡ್ರೆ ಅಥವಾ ಪನಂಬೂರ್ ಬೀಚಲ್ಲಿ ಬೇಸಿಗೆ ಕಾಲದಲ್ಲಿ ಕುತ್ಕೊಳ್ಳೋದು ಆ ಥರ ಇದೆ. ಬಟ್ ಚೆನ್ನಾಗಿದೆ. ಅಲ್ಲಿ ಇದು ಕಾಣಿಸ್ತಿದೆಯಲ್ಲ, ಇದು ಈ ರಾಕ್ ಜಸ್ಟ್ ನೆಕ್ಸ್ಟು ಡರ್ಡಲ್ ಡೋರ್ ಅವಾಗಲೇ ಹೋಗಿದ್ದಲ್ಲ. ಸೊ ಇದು ಬಂದುಬಿಟ್ಟು ಮ್ಯಾನೋವರ್ ಬೀಚ್ ಅಂತ. ಇಲ್ಲೊಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿ ಸ್ವಲ್ಪ ತಿಂದು ಆ್ಯಂಡ್ ದೆನ್ ವಿಲ್ ಗೋ ಟು ಆರ್ ನೆಕ್ಸ್ಟ್ ಡೆಸ್ಟಿನೇಷನ್. ನೆಕ್ಸ್ಟ್ ಒನ್ ಅದೊಂಥರ ರಾಕ್ ಪ್ಲೇಸ್ ಇದೆ, ಅಲ್ಲಿ ಹೋಗೋಣ. ಅದು ಇನ್ನೂ ಬ್ಯೂಟಿಫುಲ್ ಆಗಿದೆ. ಸೊ ವಿ ವಿಲ್ ಸಿ ಯು ದೇರ್. ಬೈ. ಇದ್ದೀವಿ ಬೀಚಲ್ಲಿ, ಸ್ವಲ್ಪ ಏನಾದರೂ ತಿನ್ನೋಣ. ಇದು ಆ್ಯಕ್ಚುಲಿ ಬೀಚ್ ಪಕ್ಕದಲ್ಲೇ ಇದೆ. ಸೊ ಇಟ್ಸ್ ಲೈಕ್ 2 minutes ಡ್ರೈವ್. ಏನು ತಿಂತೀಯಾ? ಪಿಜ್ಜಾ ಸಮಥಿಂಗ್. ಪಿಜ್ಜಾ, ಚಿಕನ್ ಪಿಜ್ಜಾ. ಓಕೆ. Cheers. Much needed after all that trek. ಅಷ್ಟು ಜನ ಎಲ್ಲ ಆದಮೇಲೆ
Follow prompts. Press yellow member button or insert coins. ಸೊ ಬೇಸಿಕ್ಲಿ ನಾವು ಪಾರ್ಕಿಂಗ್ ಮಾಡಬೇಕು ಅಂದರೆ ಹೀಗೆ ಅಂತ ಇಲ್ಲಿ ಕಾಯಿನ್ಸೇ ಹಾಕಬೇಕು, ಕಾರ್ಡಿಲ್ಲ. ಸೊ ನಾನು ಜಸ್ಟ್ ಪಾರ್ಕ್ ಅಂತ ಆ್ಯಪ್ ಇದೆ ನನ್ನ ಹತ್ರ, ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಲೊಕೇಶನ್ ಐ ಡಿ ಇರುತ್ತೆ, ಆ ಲೊಕೇಶನ್ ಐ ಡಿನ ಇದರಲ್ಲಿ ಹಾಕಿ ಆಮೇಲೆ ನಾವು ಪಾರ್ಕಿಂಗ್ ಬುಕ್ ಮಾಡ್ಕೊಳ್ಳೋಣ. ಎಂಟರ್ ಐ ಡಿ, ಸೊ ಇಲ್ಲಿ 80690 ಇದೆ. ಸೊ ಕೋಡ್ ಹಾಕ್ತೆ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಎಸ್ ಅಂತ ಹೊಡೆದು ಪೇಮೆಂಟ್ ಮಾಡಿದ್ರೆ 1 hourಗೆ ಇಲ್ಲಿದೆ. 1 hourಗೆ ಇಟ್ ಇಸ್ £3, 3 hoursಗೆ ಇಟ್ 6 pounds. ಸೊ ನಾನು 6 pounds ತೊಗೊಂಡಿದ್ದೀನಿ. 3 hoursಗೆ ಮಿನಿಮಮ್ 2 hours ಇರ್ತೀವಿ ಆ್ಯಂಡ್ ದೆನ್ ವಿಲ್ ಕಮ್ ಬ್ಯಾಕ್. ಸೊ ಇದು ಹಿಂಗೆ ಪಾರ್ಕಿಂಗ್ ಮಾಡೋದು ಅಂತ. ಇಲ್ಲಿಂದ ಆಲ್ಮೋಸ್ಟ್ ಒಂದು 15 minutes ವಾಕ್ ಇದೆ, ನಡ್ಕೊಂಡು ಹೋಗೋದು. ಡಬಲ್ ಡೋರಲ್ಲಿ ಅಂದರೆ ಸ್ವಲ್ಪ ಸ್ಟೀಪ್ ಇತ್ತು, ಇಲ್ಲಿ ಇಟ್ಸ್ ಲೈಕ್ ಫ್ಲ್ಯಾಟ್ ಟಾರ್ ಇದೆ, ಸ್ವಲ್ಪ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹೌದು. Be very careful if you are dating someone who does photography. ಯಾಕೆಂದರೆ ಲುಕ್ ಎಟ್ ದ ಬ್ಯಾಗ್. ಹಾಂ, ಮತ್ತು ಬ್ಯಾಗ್ ಹೊತ್ಕೊಳ್ಳೇಬೇಕು. ಇಷ್ಟೊತ್ತು ನಾನೇ ಅದನ್ನು ಹೊತ್ಕೊ ಬಂದಿದ್ದು. ಫೋಟೋಸು ವೀಡಿಯೋಸ್ ಬೇಕಂದ್ರೆ ಹೊತ್ಕೋಬೇಕು. So there's so much of hard work behind the pictures I get also. ಅಯ್ಯೋ, ಅರ್ಧ ದಾರಿ ಬಂದಿದ್ದೀವಿ. ಇವಾಗ ತಾನೇ ಜಸ್ಟ್ ಒಬ್ಬ ಕನ್ನಡದವ್ರು ಸಿಕ್ಕಿದ್ರು. ಅದು ಹಿಂಗೆ ಕ್ಯಾಪ್ ನೋಡಿ, RCB ಕ್ಯಾಪ್ ನೋಡಿ ಬೆಂಗಳೂರವ್ರ ಅಂತ ಕೇಳಿದ್ರು. ಲೆಟ್ಸ್ ಗೋ RCB. ಕಂಪ್ಲೀಟ್ ವೈಟ್ ಇದೆ, ಓಲ್ಡ್ ಹ್ಯಾರಿ ರಾಕ್ಸ್ ಅಂತ. ಇದು ಅಷ್ಟೇ, ಅಗೇನ್ ಮಿಲಿಯನ್ಸ್ ಆಫ್ ಇಯರ್ಸ್ ರಾಕ್ ಫಾರ್ಮೇಷನಿಂದನೇ ಆಗಿರೋದು. ಅಗೇನ್ ಇಟ್ಸ್ ಆಲ್ ಲೈಮ್ ಸ್ಟೋನ್. ಸೊ ಇದೊಂದು ಒಳ್ಳೆ ಪ್ಲೇಸ್ ನೋಡೋದಕ್ಕೆ. ಈ ಡಾರ್ಸೆಟ್ ಇದರಲ್ಲಿ ಜುರಾಸಿಕ್ ಕೋಸ್ಟ್ ಅಂತಾರಲ್ಲ, ದಿಸ್ ಇಸ್ ಓಲ್ಡ್ ಹ್ಯಾರಿ ರಾಕ್ಸ್. ಹೋಗೋಣ, ನೋಡೋಣ ಹೌ ದ ಪ್ಲೇಸಸ್. ಆ್ಯಂಡ್ ಇನ್ನೊಂದೇನೆಂದರೆ ಇದನ್ನು ನ್ಯಾಷನಲ್ ಟ್ರಸ್ಟ್, ಅಂದರೆ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಓನ್ ಮಾಡ್ಕೊಂಡಿರೋದು ನ್ಯಾಷನಲ್ ಟ್ರಸ್ಟ್. ದೇ ಆರ್ ಆ್ಯಕ್ಚುಲಿ ಪ್ರಿಸರ್ವಿಂಗ್ ದಿಸ್ ಪ್ಲೇಸ್. ವಾಟ್ ಎವರ್ ವಿ ಪೇ ಫಾರ್ ಪಾರ್ಕಿಂಗ್ ಎವ್ರಿಥಿಂಗ್ ಗೋಸ್ ಟು ದ ಟ್ರಸ್ಟ್. ಸೊ ದೇ ವಿಲ್ ಯೂಸ್ ಇಟ್ ಫಾರ್ ರೀಡೆವಲಪ್ಮೆಂಟ್ ಇಲ್ಲಿ. ದ್ಯಾಟ್ ಈಸ್ ಆಲ್ಸೋ ಅ ಗುಡ್ ಥಿಂಗ್. ಇಲ್ಲಿ ಪರವಾಗಿಲ್ಲ, ಜನ ಕಮ್ಮಿ ಇದ್ದಾರಲ್ಲ ಪ್ರೀವಿಯಸ್ ಪ್ಲೇಸಸ್ಗಿಂತ. ಬಟ್ ಸಖತ್ತಾಗಿದೆ ವ್ಯೂ. ಎಸ್ಪೆಷಲಿ ಆ ರಾಕ್ ಮೇಲೆ ಸನ್ಲೈಟ್ ಬೀಳ್ತಿರೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಸೂಪರ್, ಎಷ್ಟು ಕ್ಲಿಯರ್ ಇದೆ ವಾಟರ್ ಎಲ್ಲ. ಆ್ಯಂಡ್ ಅಲ್ಲಿ ನೋಡ್ತಿದ್ರೆ ಒಂದು ಹಾರ್ಟ್ ಶೇಪಲ್ಲಿ ರಾಕ್ ಫಾರ್ಮೇಷನ್ ಆದಂಗಿದೆ ಅಲ್ಲ. ಹೌದು. ಸಾಕ್ತಿದೆ, ರಿಯಲಿ ರಿಯಲಿ ನೈಸ್. ಸಣ್ಣ ಗಾಳಿ ಬೇರೆ ಬರ್ತಿದೆ, ಮಚ್ ನೀಡೆಡ್ ಈ ಟ್ರಿಪ್ಗೆ. And this is our trip for day 2 from Old Harry Rocks. And ಸುಮಾರಷ್ಟು ಡ್ರೋನ್ ಶಾಟ್ಸ್ ತಗೊಂಡ್ವಿ, and they are amazing. And you'll watch it soon. Yeah. And ಇಲ್ಲಿಂದ ನಾವು will head to our stay, which is like 40 to 50 minutes. Yeah. An hour away. And ನೋಡೋಣ ಟೈಮ್ ಇದ್ರೆ ಅಲ್ಲಿ ಸ್ವಲ್ಪ ಬೀಚಲ್ಲಿ ಚಿಲ್ ಮಾಡಿ we will wrap up for the day. And tomorrow I think we are going back home. Yes. ತುಂಬ ಬೇಗ ಟ್ರಿಪ್ ಆಗೋಯ್ತು. Yeah.
excited. It's our first ferry ride in UK. ಬಟ್ ಕಾರಿಂದ ಇಳಿಬೋದಾ ಇಲ್ವಾ? ಇಲ್ಲ ಆ್ಯಕ್ಚುಲಿ ಗೊತ್ತಿಲ್ಲ. ಅಂದರೆ ನಾವೇ ಪೇ ಮಾಡ್ಬೋದು. ಅಲ್ಲಿ ತೋರಿಸ್ತೀನಿ ನಾನು. Hiya. 626, thanks. Yeah. Thank you. That's lovely, thank you. Just takes a few seconds. Yeah. And that is all done, thanks very much. Thank you. Bye. ಬಾಯ್. ಅಲ್ಲಿ ಪೇ ಮಾಡಿದ್ವಿ. ಹೀಗೆ ಡ್ರೈವ್ ಮಾಡ್ಕೊಂಡು ಒಂಚೂರು ಮುಂದೆ ಹೋಗಿ ಮತ್ತೆ ಒಂದು ಸ್ವಲ್ಪ ವೆಯ್ಟ್ ಇದೆ. ವೆಯ್ಟ್ ಮಾಡಿದ್ಮೇಲೆ ಐ ಥಿಂಕ್ ಫೇರಿ ಒಳಗಡೆ ಹೋಗ್ತೀವಿ. ಏನಂದರೆ ಬೇಸಿಕ್ಲಿ ಆ ಕಡೆಗೆ ಇನ್ನೊಂದು ಬೀಚ್ ಇದೆ. ಆ ಬೀಚ್ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ನಾವು ಬೋನ್ಮೌತ್ ಅಂತ ಒಂದು ಸಿಟಿ ಇದೆ, ಅಲ್ಲಿಗೆ ಹೋಗ್ಬೋದು. ನೋಡಿ ಅಲ್ಲೊಬ್ಬ ಸ್ಕೇಟಿಂಗ್ ಮಾಡ್ಕೊಂಡು ಹೆಂಗೆ ಹೋಗ್ತಿದ್ದಾನೆ. So our first ferry ride ಕಾರಲ್ಲಿ, ಐ ಥಿಂಕ್ ಇಟ್ಸ್ ಜಸ್ಟ್ 5 minutes ಅಷ್ಟೇ. ಸೊ ಇಲ್ಲಿಂದ ನೆಕ್ಸ್ಟ್ ಡೇಗೆ ಹೋಗ್ತೀವಿ. ಇಟ್ಸ್ ಅಬೌಟ್ 30 minutes. And this is our stay for day 2. Hey! Actually, ತುಂಬಾ spacious ಆಗಿದೆ. It's really nice. ಇದಾದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಲೆಟ್ಸ್ ಗೋ ಎಕ್ಸ್ಪ್ಲೋರ್ ದ ಸಿಟಿ ಅ ಬೆಟ್. ನೋಡೋಣ ಬೋನ್ಮೌತಲ್ಲಿ ಏನಿದೆ. Right. ಊಟ ಮಾಡೋಣ. ಇಂಡಿಯನ್ ರೆಸ್ಟೋರೆಂಟ್ ಪ್ಲೀಸ್. This is VS in London. Signing off. Bye-bye. Bye-bye.